ಏನಿಲ್ಲಿ ದಿನನಿತ್ಯ ಇಲ್ಲಿ ಬಂದು ಸಾರ್ವಜನಿಕರು ಅಂತ ದಿನನಿತ್ಯ ಬಂದು ಕುಡಿಯೋದು, ಡ್ರಿಂಕ್ ಮಾಡೋದು, ಇಲ್ಲೇ ಬಾಜು ಶೌಚಾಲಯ ಮೂತ್ರ ಮಾಡೋದು, ಹೀಗಾಗಿ ಮಾಡೋದ್ರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ಲತ್ತದ. ಇದು ಕುಡ್ಕುರ್ ತಾಣ ಆಗ್ಯದ. ಹೀಗಾಗಿ ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಓಡಾಡ್ಲಿಕ್ಕೆ ತೊಂದರೆ ಆಗ್ಲತ್ತದ. ಇಲ್ಲಿ ಬ್ಯಾಂಕ್ನವ್ರು ಆಯಿತು, ಎದುರು ಕಾಂಪ್ಲೆಕ್ಸ್ ಆಯಿತು, ಎಲ್ಲರೂ ಬಂದು ಇಲ್ಲೇ ಇದು ಮಾಡ್ತಾಯಿದ್ದಾರೆ. ಇದು ಮಹಾನಗರ ಪಾಲಿಕೆದು. ಸುಮಾರು 4 ವರ್ಷ ಆಯಿತು ಕಟ್ಟಿ. ಈ ಕಾಂಪ್ಲೆಕ್ಸ್ ಇಲ್ಲಿ ಏನಾದರೂ ಒಂದು ಅಂಗಡಿ ಓಪನ್ ಮಾಡಬೇಕು ಅಥವಾ ಯಾರಿಗಾದರೂ ಟೆಂಡರ್ ಕೊಡಬೇಕು. ಕೊಟ್ರಂದ್ರೆ ಸ್ವಲ್ಪ ಎಂಥ ಸಾರ್ವಜನಿಕರಿಗೆ ಅಂತ ಅನುಕೂಲ ಆಗ್ತದೆ. ಇಲ್ಲಿ ಆನಂದ್. ಕಲಬುರಗಿ ನಗರದ ಹೃದಯ ಭಾಗವಾಗಿರುವಂಥ ಇವತ್ತು ಸಿಟಿ ಸೆಂಟರ್ ಮಾಲಿನ ಹತ್ತಿರದಲ್ಲಿರುವಂಥ ಮಹಾರಾಷ್ಟ್ರ ಬ್ಯಾಂಕ್ ಎದುರುಗಡೆ ಈಗಾಗಲೇ ಸುಮಾರು 4 ವರ್ಷಗಳ ಹಿಂದೆ KKRDBಯ ಅನುದಾನ ಅಡಿಯಲ್ಲಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸನ್ನು ಈಗಾಗಲೇ ಕಟ್ಟಡಗೊಳಿಸಲಾಗಿದೆ. ಆದರೆ 4 ವರ್ಷಗಳ ಆದರೂ ಕೂಡ 3 ಜನ ಪೂಜ್ಯ ಮಹಾಪೌರರು ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಈ ಶಾಪಿಂಗ್ ಕಾಂಪ್ಲೆಕ್ಸನ್ನು ಇವತ್ತು ಟೆಂಡರ್ ಕರೆಯೋ ಮೂಲಕವಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡದೆ ಇವತ್ತು ಈ ಒಂದು ಈಗಾಗಲೇ ಚಿತ್ರಣವನ್ನು ನೋಡಿದ್ರೆ ಇದು ಮಹಾನಗರ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯೋ ಅಥವಾ ಮದ್ಯದ ಒಂದು MSL ಅಂಗಡಿ ಕುಡುಕರ ತಾಣ ಆಗಿದೆಯೋ ಅನ್ನೋ ಒಂದು ಬಗ್ಗೆ ಇವತ್ತು ಭಾಳ ವಿಚಿತ್ರವಾದಂಥ ಒಂದು ದೃಶ್ಯವನ್ನು ಕಾಣ್ತೇವೆ. ಹಾಗಾಗಿ ಪೂಜ್ಯ ಮಹಾಪೌರರು, ಕಲಬುರಗಿ ಆಯುಕ್ತರು ಮತ್ತು ಇವತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರುವಂಥ ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಈ ಭಾಗದ ಶಾಸಕರಂಥ ಅಲ್ಲಂಪ್ರಭು ಪಾಟೀಲ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಇದು ಕಲಬುರಗಿ ಜನರ ಒಂದು ತೆರಿಗೆ ಹಣ ಇದೆ. ಹಾಗಾಗಿ ಆ ತೆರಿಗೆ ಹಣದಲ್ಲಿ ಇವತ್ತು ಶಾಪಿಂಗ್ ಕಾಂಪ್ಲೆಕ್ಸನ್ನು 2 ಮಹಡಿಯ ಶಾಪಿಂಗ್ ಕಾಂಪ್ಲೆಕ್ಸನ್ನು ಕಟ್ಟಲಾಗಿದೆ. ಆದರೂ 4 ವರ್ಷಗಳಿಂದ ಇವತ್ತು ಅದನ್ನು ಟೆಂಡರ್ ಕರೀಲಾರದೆ ಇವತ್ತು ಇದನ್ನು ಎಲ್ಲೋ ಒಂದು ಕಡೆಗೆ ಕುಡುಕರ ತಾಣ ಆಗಿಬಿಟ್ಟಿದೆ. ಹಾಗಾಗಿ ಕಲಬುರಗಿಯ ಜನರ ಒಂದು ಹಣದಲ್ಲಿ ಇವತ್ತು ಏನು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದೆ, ಕೂಡಲೇ ಟೆಂಡರ್ ಕರೆಯೋ ಮೂಲಕವಾಗಿ ಈ ಒಂದು ಬಹು ಕಟ್ಟಡವನ್ನು ಉಳಿಸ್ಕೋಬೇಕು. ಇಲ್ಲಿ ಈಗಾಗಲೇ ಕಳ್ಳತನ ಆಗಿದೆ, ಈಗ ಪೈಪ್ಗಳನ್ನು ಕಳ್ಳತನ ಆಗಿದೆ, ಪೂರಾ ಹದಗೆಟ್ಟಿದೆ ಈ ಪೂರಾ ಶಾಪಿಂಗ್ ಕಾಂಪ್ಲೆಕ್ಸೇ. ಇವತ್ತು ಯಾರಿಗಾದರೂ ಟೆಂಡರ್ ಆದರೂ ಕೂಡ ಅದನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹಚ್ಚಿ ಕೊಡುವುದಕ್ಕೂ ಪಾಲಿಕೆಗೆ ತುಂಬ ಕಷ್ಟವಾಗ್ತದೆ. ಹಾಗಾಗಿ ಕೂಡಲೇ ಅದನ್ನು ಟೆಂಡರ್ ಕರೆಯೋ ಮೂಲಕವಾಗಿ ಇಲ್ಲಿ ಈಗಾಗಲೇ ಏನು ಕುಡುಕರ ತಾಣವಾಗಿದೆ. ಈಗಾಗಲೇ ಇಲ್ಲಿ ಪಕ್ಕದಲ್ಲಿ ಯೂರಿನ್ ಮಾಡ್ತಾ ಇದ್ದಾರೆ, ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೊಲಸು ವಾತಾವರಣದಲ್ಲಿ ಕಲಬುರಗಿಯ ಜನರಿಗೆ ಇವತ್ತು ನೋಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಜಿಲ್ಲಾಧ್ಯಕ್ಷನಾಗಿ ಈಗಾಗಲೇ ನಾನು ಪೂಜ್ಯ ಮಹಾಪೌರರಲ್ಲಿ ಮತ್ತು ಮಾನ್ಯ ಆಯುಕ್ತರಲ್ಲಿ, ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಾಳೆ ನಡೆಯುವಂಥ ಸಾಮಾನ್ಯ ಸಭೆ, ಪಾಲಿಕೆಯ ಸಾಮಾನ್ಯ ಸಭೆ ನಡೀತಾ ಇದೆ. ಆ ಸಾಮಾನ್ಯ ಸಭೆಯಲ್ಲಿ ಈ ವಿಷಯನ ಇಟ್ಕೊಂಡು ಕೂಡಲೇ ಅದನ್ನು ಟೆಂಡರ್ ಕರೆಯೋ ಮೂಲಕವಾಗಿ ಇಲ್ಲಿ ಶಾಶ್ವತವಾಗಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮಳಿಗೆಗೆ ಒಂದು ಓಪನ್ ಟೆಂಡರ್ ಕರೆಯೋ ಮೂಲಕ ಯಾರಿಗಾದರೂ ಕೊಡಿ. ಇಲ್ಲಾಂದರೆ ಕಲಬುರಗಿ ಮಹಾನಗರ ಪಾಲಿಕೆಯ ಜೂನಲ್ ಕಚೇರಿ ಆದರೂ ಮಾಡಿ. ಇವತ್ತು ಬಹು ಕಟ್ಟಡವನ್ನು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು, ಮಾನ್ಯ ಜಿಲ್ಲಾಧಿಕಾರಿ ಎಚ್ಚೆತ್ಕೊಳ್ಬೇಕಂತೇಳಿ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ.